ಸ್ನೇಹಿತರೆ ನಮಸ್ತೆ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನೀವು ಕೂಡ ರೈಲು ಪ್ರಯಾಣಿಕರಾಗಿದ್ದರೆ ಕೇಂದ್ರ ಸರ್ಕಾರದಿಂದ ನಿಮಗೊಂದು ಗುಡ್ ನ್ಯೂಸ್ ಬಂದಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ GSTಯನ್ನು ಇಳಿಕೆ ಮಾಡಿರುವುದು ನಿಮಗೆಲ್ಲರಿಗೂ ಕೂಡ ತಿಳಿದಿರುವ ವಿಚಾರವಾಗಿದೆ. ಸದ್ಯ GST ಇಳಿಕೆಯ ಬಿಸಿ ಈಗ ರೈಲ್ವೆ ಇಲಾಖೆಗೂ ತಟ್ಟಿದೆ ಅಂತ ಹೇಳಬಹುದು. ಸ್ನೇಹಿತರೆ, ರೈಲ್ವೆ ಪ್ರಯಾಣಿಕರಿಗೆ ಇಂದಿನಿಂದ ಹೊಸ ನಿಯಮ ಜಾರಿಯಾಗಲಿದೆ. ಹೊಸ ನಿಯಮ ಅನ್ನುವ ಬದಲು ಇದೊಂದು ಗುಡ್ ನ್ಯೂಸ್ ಅಂತ ಹೇಳಬಹುದು. ಹಾಗಾದರೆ ರೈಲು ಪ್ರಯಾಣ ಮಾಡುವವರಿಗೆ ಕೇಂದ್ರ ಸರ್ಕಾರ ನೀಡಿರುವ ಗುಡ್ ನ್ಯೂಸ್ ಏನು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನು ರೈಲಿನಲ್ಲಿ ಪ್ರಯಾಣ ಮಾಡುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಇತ್ತೀಚೆಗೆ ಭಾರತೀಯ ರೈಲ್ವೆ GST ದರವನ್ನು ಇಳಿಕೆ ಮಾಡಿರುವ ಕಾರಣ ಭಾರತೀಯ ರೈಲ್ವೆಯ ರೈಲ್ ನೀರ್ ಬಾಟಲಿಯ ಬೆಲೆ ಕೂಡ ಇಳಿಕೆಯಾಗಲಿದೆ. ಸಾಮಾನ್ಯವಾಗಿ ರೈಲಿನಲ್ಲಿ ಪ್ರಯಾಣ ಮಾಡುವವರು ಭಾರತೀಯ ರೈಲ್ವೆಯ ಬ್ರ್ಯಾಂಡ್ ಆದ ಈ ರೈಲ್ ನೀರ್ ಬಾಟಲಿಯನ್ನು ಖರೀದಿ ಮಾಡುತ್ತಾರೆ. ಈ ಹಿಂದೆ 1 ಲೀಟರ್ನ ರೈಲ್ ನೀರ್ ಬಾಟಲಿಯ ಬೆಲೆ 15 ರೂಪಾಯಿ ಆಗಿತ್ತು. ಆದರೆ ಈಗ GST ಇಳಿಕೆ ಮಾಡಿರುವ ಕಾರಣ ಇದರ ಬೆಲೆಯಲ್ಲಿ ಇಳಿಕೆಯಾಗಿದೆ. ಇನ್ನು ಮುಂದೆ ಗ್ರಾಹಕರು ಕೇವಲ 14 ರೂಪಾಯಿಗೆ ರೈಲ್ ನೀರ್ ಬಾಟಲಿಯನ್ನು ಖರೀದಿ ಮಾಡಬಹುದಾಗಿದೆ. 1 ಲೀಟರ್ ರೈಲ್ ನೀರ್ ಬಾಟಲಿಯ ಬೆಲೆಯಲ್ಲಿ ಈಗ 1 ರೂಪಾಯಿ ಇಳಿಕೆಯಾಗಿದೆ. ಅದೇ ರೀತಿಯಲ್ಲಿ ಈ ಹಿಂದೆ 500 ml ಬಾಟಲಿಯ ಬೆಲೆಗೆ 10 ರೂಪಾಯಿ ಆಗಿತ್ತು. ಅದರಲ್ಲಿ ಕೂಡ ಈಗ 1 ರೂಪಾಯಿ ಇಳಿಕೆ ಮಾಡಲಾಗಿದೆ. ಇನ್ನು ಮುಂದೆ ಗ್ರಾಹಕರು ಕೇವಲ 9 ರೂಪಾಯಿಗೆ 500 ml ರೈಲ್ ನೀರ್ ಬಾಟಲಿಯನ್ನು ಖರೀದಿ ಮಾಡಬಹುದಾಗಿದೆ. ಈ ಹೊಸ ದರವು ಇಂದಿನಿಂದ ದೇಶಾದ್ಯಂತ ಜಾರಿಗೆ ಬರಲಿದೆ. ಕೇವಲ ರೈಲ್ ನೀರ್ ಬಾಟಲಿಯ ಬೆಲೆಯಲ್ಲಿ ಮಾತ್ರವಲ್ಲ, ರೈಲ್ವೆ ಸ್ಟೇಷನ್ನಲ್ಲಿ ಮಾರಾಟ ಮಾಡುವ ಎಲ್ಲ ನೀರಿನ ಬೆಲೆಯಲ್ಲಿ ಕೂಡ ಇಳಿಕೆ ಮಾಡಲು ಈಗ ಆದೇಶವನ್ನು ಹೊರಡಿಸಲಾಗಿದೆ. ಸದ್ಯ ಕೇಂದ್ರ ಸರ್ಕಾರದ ಈ ಆದೇಶ ಸಾಕಷ್ಟು ಜನರ ಸಂತಸಕ್ಕೆ ಕಾರಣವಾಗಿದೆ.